ಇನ್ನು ಈ ಸಿನಿಮಾ ವಸ್ತು ಕೇಳ್ತಾ ಇದ್ದೀರಾ, ಏನು ವಸ್ತು ಅಂತ ಅಲ್ವಾ ಸರ್? ಇವತ್ತಿನ ಯುವ ಪೀಳಿಗೆ ವಸ್ತು. ಇವತ್ತಿನ ಯುವ ಪೀಳಿಗೆ 4 ವರ್ಗಗಳಾಗಿ ವಿಂಗಡಣೆ ಮಾಡ್ಕೋಬಹುದು ಭಾಳ ಸುಲಭವಾಗಿ. ಒಂದು ವರ್ಗ ಏನು ಮಾಡುತ್ತೆ, ತನ್ನ ಸಂಸಾರದ ಮೇಲೆ ನಿಗಾ ಇಡುತ್ತೆ. ದಿನ ಬೆಳಗಾದರೆ ಏನು ಬೇಕು, ತಿಂಗಳಾದರೆ ಏನು ಬೇಕು, ಅದನ್ನು ಹೇಗೆ ಹೊಂಚಬೇಕು, ನಾನು ಹೇಗೆ ದುಡಿಬೇಕು, ಸಂಸಾರ ಹೇಗೆ ಸಾಗಿಸ್ಬೇಕು ಅಂತ ಒಂದು ವರ್ಗ ಆ ಕಡೆ ಗಮನ ಕೊಡುತ್ತೆ. ಇನ್ನೊಂದು ವರ್ಗ ತನ್ನ ಬುದ್ಧಿವಂತಿಕೆ ಮತ್ತು ತನ್ನ ದುಡಿಮೆ ಈ ಸಮಾಜ ಕಟ್ಟೋದಕ್ಕೆ, ಈ ದೇಶ ಕಟ್ಟೋದಕ್ಕೆ ಇರುತ್ತೆ ಒಂದು ವರ್ಗ. ಇನ್ನೊಂದು ವರ್ಗ ತಂದೆ ಹತ್ರ ಸಿಕ್ಕಾಬಟ್ಟೆ ಆಸ್ತಿ ಇರುತ್ತೆ, ಯಾವುದು ಜವಾಬ್ದಾರಿನೇ ಇರಲ್ಲ, ಬೇಕಾಬಿಟ್ಟು ಬದುಕು ಹೋಗ್ತಾ ಇರ್ತದೆ, ಅದೊಂದು ವರ್ಗ ಇರುತ್ತೆ. ಇನ್ನೊಂದು ವರ್ಗ ಇರುತ್ತೆ, 10,000 ರೂಪಾಯಿ ಜೋಬಲ್ಲಿದ್ದರೆ ಅದು ಖರ್ಚಾಗೋವರೆಗೂ ಇನ್ನೊಂದು ಸಲ ದುಡಿಯೋಕ್ಕೆ ಹೋಗೋದೇ ಇಲ್ಲ. ಆ ವರ್ಗ ಏನು ಮಾಡುತ್ತೆ ಅಂದರೆ ಸೋಷಿಯಲ್ ಮೀಡಿಯಲ್ಲಿ ಕೂತ್ಕೊಳ್ಳುತ್ತೆ. ಅದೇನು ಮಾಡ್ತದೆ, ಬೃಂದಾದೊಂದು ಫೋಟೋ ಬಂದರೆ 50 ಕಮೆಂಟ್ಸ್ ಮಾಡ್ತಾರೆ, ಅದ್ರಲ್ಲಿ 4 ಜನ ಅವ್ರನ್ನ ಇಷ್ಟಪಡ್ತಾರೆ, ಇನ್ನು 46 ಜನ ಅವ್ರನ್ನ ಕಿಂಡಲ್ ಮಾಡ್ತಾರೆ, ಅಂದರೆ ಲೇವಡಿ ಮಾಡ್ತಾರೆ, ಅವ್ರನ್ನ ಟ್ರಿಗರ್ ಮಾಡ್ತಾರೆ. ಈ ಥರದ್ದು ಒಂದು ವರ್ಗ ಹೀಗಿರ್ತದೆ ಇವತ್ತಿನ ಯುವ ಪೀಳಿಗೆ. ಹಾಗಾಗಿ ಸಾಮಾಜಿಕ ಜಾಲತಾಣಗಳು ಎಷ್ಟು ನಮಗೆ ಸದ್ಬಳಕೆ ಆಗ್ತಾ ಇದೆಯೋ ಅದಕ್ಕಿಂತಲೂ ಹೆಚ್ಚಿಗೆ ದುರ್ಬಳಕೆ ಆಗ್ತಾ ಇದೆ. ಭಾಳ ಜನರಿಗೆ ಗೊತ್ತಿಲ್ಲ ಎಷ್ಟು ಮಾಹಿತಿಗಳು ಅದರಿಂದ ಪಡ್ಕೋಬೋದು ಅಂತ. ನಾನು ಬೇಕಾದಷ್ಟು ಪುಸ್ತಕಗಳನ್ನು ಓದೋದು ಕಷ್ಟ ಆಯಿತು. ಆ ಪುಸ್ತಕಗಳಲ್ಲಿ ಸಿಗುವಂಥ ಮಾಹಿತಿಗಳು ನನಗೆ ಈ ಸಾಮಾಜಿಕ ಜಾಲತಾಣಗಳಲ್ಲಿ ಸಿಗೋಕ್ಕೆ ಶುರುವಾಯಿತು. ಅದರಿಂದ ಬಹಳಷ್ಟು ವಿಚಾರಗಳನ್ನು ನಾನು ಗೈನ್ ಮಾಡಿಕೊಂಡೆ. ಆದರೆ ಸಾಮಾಜಿಕ ಜಾಲತಾಣಗಳಿಂದ ಇವತ್ತು ಏನೇನಾಗ್ತಾ ಇದೆ, ನಾವೇ ಎಷ್ಟೋ ವಿಚಾರಗಳನ್ನು ಇವತ್ತು ಮಾಧ್ಯಮಗಳಲ್ಲಿ ನೋಡ್ತಾ ಇದ್ದೀವಿ. ಬಹಳಷ್ಟು ದುರ್ಘಟನೆಗಳು ನಡೆಯೋದೇ ಸಾಮಾಜಿಕ ಜಾಲತಾಣಗಳಿಂದ. ಆ ಥರದ್ದು ಒಂದು ವ್ಯೂಹದಲ್ಲಿ ಸಿಗಾಕೊಳ್ಳುವಂಥ ಪಾತ್ರಗಳು ಈ ಚಿತ್ರದಲ್ಲಿದೆ. ಯಾಕೆ ಅದನ್ನು ತೊಗೊಂಡ್ಬಂದ್ವಿ ಅಂದರೆ, ಭಾಳಷ್ಟು ಮನೆಗಳಲ್ಲಿ ನಡೀತಾ ಇದೆ, ಅದು ಗೊತ್ತೇ ಆಗೋದಿಲ್ಲ ದೊಡ್ಡವರಿಗೆ. ನಾವು ಮಕ್ಕಳ ಹತ್ರ ಫೋನ್ ಇದೆ ಅಂತ ಫೋನ್ ಇಟ್ಕೊಂಡು ಏನು ಮಾಡ್ತಾ ಇದ್ದಾರೆ, ಅವರು ಮೊಬೈಲ್ ಇಟ್ಕೊಂಡು ಏನು ಮಾಡ್ತಾ ಇದ್ದಾರೆ, ಹೇಗೆ ಅದನ್ನು ಬಳಸ್ತಾ ಇದ್ದಾರೆ, ಅದರಿಂದ ಅವರು ಏನಾಗ್ತಾ ಇದ್ದಾರೆ, ಇದು ಇವತ್ತಿನ ಪ್ರತಿ ತಂದೆ ತಾಯಿ, ಪ್ರತಿ ಮಕ್ಕಳು, ಪ್ರತಿಯೊಬ್ಬ ವ್ಯಕ್ತಿ ಅವನಿಗೆ ಗೊತ್ತಿಲ್ಲದೆ ಅವನು ಮಾಡ್ತಿರ್ತಕ್ಕಂಥ ಅಪರಾಧವನ್ನು ಸರಿಪಡಿಸ್ಕೊಳ್ಳೋದಕ್ಕೋಸ್ಕರ ಮಾರುತ ಸಿನಿಮಾ ನಿಮಗೊಂದು ಎಚ್ಚರಿಕೆ ಗಂಟೆಯಾಗಿ ಬರ್ತಾ ಇದೆ. ಈಗ ಸಾಂಗ್ ನೋಡಿದ್ವಿ, ಬೃಂದ ಅವ್ರ ಸಾಂಗು, ಸೌದತ್ತಿ ಎಲ್ಲಮ್ಮನ ಸಾಂಗು. ನಮಗೆ ಅಂದ್ಕೊಂಡೇ ಇಲ್ಲ ಈ ಥರದ್ದೊಂದು ಸಾಂಗು ಈ ಹಾಡಲ್ಲಿ ಬಂದು ಸೇರಿಕೊಳ್ಳುತ್ತೆ. ನಮ್ಗೆ ಗೊತ್ತೇ ಇಲ್ಲ. ಒಂದು ಜರ್ನಿ ಇದೆ ಸಿನಿಮಾದಲ್ಲಿ. ಆ ಜರ್ನಿ ಮುಖಾಂತರ ಹೋಗಬೇಕಾದ್ರೆ ಆ ಜರ್ನಿಯಲ್ಲಿ ಎಲ್ಲೋ ಒಂದು ಕಡೆ ಆ ಹುಡುಗಿ ಪೇಯ್ನು, ಆ ಪೇಯ್ನ ಯಾರ ಹತ್ರ ಹೇಳ್ಕೊತಾಳೆ, ಎಲ್ಲಿ ಹೇಳ್ಕೊತಾಳೆ, ಯಾರಿದ್ದಾರೆ? ಒಂದು ಹೆಣ್ಣು ತನ್ನ ಕಷ್ಟ ಸುಖಗಳನ್ನು ಹೇಳ್ಕೊಳ್ಳೋದು ಯಾರ ಹತ್ರ ಅಂದರೆ ಜನ್ಮ ಕೊಟ್ಟ ತಾಯಿ ಹತ್ರ, ತನಗೆ ಜನ್ಮ ಕೊಟ್ಟ ತಾಯಿ ಹತ್ರ. ತಾಯಿ ಎಲ್ಲಿದ್ದಾಳೆ? ತಾಯಿ ಇಲ್ಲ ಜೊತೆಯಲ್ಲಿ. ಆ ದೇವಿ ಜನ್ಮ ಕೊಟ್ಟ ತಾಯಿ ಹಾಗೆ ಕಾಣಿಸ್ಕೋತಾಳೆ ಆಕೆಗೆ. ದುಃಖ ಮತ್ತು ಒಳಗಡೆ ಇರ್ತಕ್ಕಂಥ ವೇದನೆ, ಕೋಪ, ದುಗುಡ ಎಲ್ಲವೂ ಕೂಡ ಬೆರೆಸಿರ್ತಕ್ಕಂಥ ಒಂದು ಹಾಡು ಬರಬೇಕು, ಆ ಟೆಂಪೋಲ್ಲಿ ಹಾಡು ಬರಬೇಕು ಅಂಥೇಳಿ ಈ ಹಾಡನ್ನು ನಾನು ಸಂಯೋಜನೆ ಮಾಡಿದೆ. ಭಾಳಷ್ಟು ಅದಕ್ಕೆ ವೆಚ್ಚವನ್ನು ಕೊಟ್ಟರು ಮಂಜಣ್ಣವರು, ರಮೇಶ್ ಯಾದವ್ ಅವರು. ಈ ಚಿತ್ರಕ್ಕೆ ನಾನು ಏನೇನು ಕೇಳಿದ್ದೀನಿ ಎಲ್ಲವನ್ನೂ ಕೊಟ್ಟಿದ್ದಾರೆ. ಒಂದು ಸಣ್ಣ ಕೊರತೆ ಯಾಕೆ ಅಂತ ಕೇಳಲೇ ಇಲ್ಲ. ಆಗಲೇ ಬೃಂದವ್ರು ಹೇಳಿದ್ರು ನಾವು 2 ದಿವಸದಲ್ಲಿ ಮಾಡಿದ್ವಿ ಅಂತ. 2 ದಿವಸದಲ್ಲಿ ಮಾಡೋದಕ್ಕೆ ಕಾರಣ ಇತ್ತು. ಏನು ಅಂದರೆ, ಒಂದು ಲೊಕೇಶನ್ ತುಂಬ ಟೆನ್ಷನ್ ಇತ್ತು. ಎರಡನೇದಾಗಿ ಭಾಳಷ್ಟು ಜನರ ಕಾಲ್ ಶೀಟ್ಗಳ ಸಮಸ್ಯೆ ಇತ್ತು. ಆದರೂ ಕೂಡ ನಾವು ಏನು ಮಾಡಬೇಕು ಅದನ್ನೇ ಮಾಡಿದ್ದೀವಿ, ಎಲ್ಲೂ ಕೂಡ ಅದಕ್ಕೆ ರಾಜಿ ಆಗಿಲ್ಲ. ಹಾಗಾಗಿ ಅದು ತುಂಬ ಚೆನ್ನಾಗಿ ಬಂತು. ಅವರು ಭಾಳ ರಿಹರ್ಸಲ್ ಮಾಡಿದ್ರು, ಸುಮಾರು 8-10 ದಿನ. ತುಂಬ ಡೆಡಿಕೇಟೆಡ್ ಹೆಣ್ಮಗು, ಡೇ ನೈಟ್ ಹೋಗಿ ರಿಹರ್ಸಲ್ ಮಾಡಿಕೊಂಡು ತುಂಬ ಚೆನ್ನಾಗಿ. ನಾನು ಹೇಳ್ತಾ ಇದ್ದೆ, ಹಾಡು ಅಂದ ತಕ್ಷಣ ನಾವು ಭಾಳ ಹಾಡುಗಳನ್ನು ನೋಡ್ತಾ ಇರ್ತೀವಿ. ಹಾಡು ಅಂದ ತಕ್ಷಣ ರಿದಮ್ ಮೇಲೆ ಕಾನ್ಸಂಟ್ರೇಷನ್ ಮಾಡ್ತಾರೆ. ರಿದಮ್ ಮುಖ್ಯ ಅಲ್ಲ, ದಮ್ ಮುಖ್ಯ. ದಮ್ ಇದ್ದು ರಿದಮ್ ಮಿಸ್ ಆದರೂ ಪರವಾಗಿಲ್ಲ. ದಮ್ಮೇ ಇಲ್ಲ ಅಂದರೆ ರಿದಮ್ ಇಟ್ಕೊಂಡು ಏನು ಮಾಡ್ತೀರಿ, ಎಕ್ಸ್ಪ್ರೆಷನ್. ನಾನು ಶ್ರೇಯಸ್ ಅವ್ರಿಗೆ ಯಾವಾಗಲೂ ಹೇಳ್ತಾ ಇರ್ತೀನಿ, ನೀವು ಸಾಂಗ್ ಮಾಡಿ, ಫೈಟ್ ಮಾಡಿ, ಆ್ಯಕ್ಟಿಂಗ್ ಮಾಡಿ, ಇಲ್ಲಿ ಏನೂ ಕಾಣಲಿಲ್ಲ ಅಂದರೆ ಇದು ವೇಸ್ಟ್.
ಮೂಮೆಂಟ್ಸು ಇದು 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 ಎಲ್ಲ ಏನೋ ಹೇಳ್ಕೊಡ್ತಾರೆ, ಎಲ್ಲ ಓಕೆ. ಇಲ್ಲಿಲ್ಲ ಅಂದರೆ ಇದು ವೇಸ್ಟ್. ಇಲ್ಲಿ ಕೊಡಬೇಕು ಕೆಲಸ. ಮುಖಭಾವ ಚೆನ್ನಾಗಿಲ್ಲ ಅಂದರೆ ದೇಹದ ಅಭಿನಯ ಅನ್ನೋದು ನವರಸಗಳು, ನವರಸಗಳೇ ಅಭಿನಯ. ಹಾಗಾಗಿ ಅಭಿನಯ ಚೆನ್ನಾಗಿ ಮಾಡಬೇಕು.